ಅಜಿತ್ ಹನುಮಕ್ನವ್ರು ಬರ್ರಿ ಟೀ ಕುಡಿಯೋಣ. ನೀ ಟೀ ಕುಡಿಯೋಣ ಬೇಡಪ್ಪ, ಬ್ಯಾಡಿಗೆ ಮೆಣಸಿಕಾಯಿ ತಿನ್ನೋದು ನೀನು. ಆ ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಟಂಗ ಬಿಟ್ಟತಿ. ಚೀರಾಡ್ತಿದಿ ಮ್ಯಾಲ ಕುತ್ಕೊಂಡು ಚೀರಾಡ್ಕ. ದರ್ಶನ ಹೆಂಡತಿ ಬಗ್ಗೆ ನೀನೇನು ಮಾತಾಡ್ತಿದಿ? ನೀನು ಯಾವನ್ ಮಾತಾಡಕ್ಕೆ? ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು? ಆರೋಪಿ ಸುದ್ದಿ ಮಾತಾಡ್ಕೆ ನೀನು. ದರ್ಶನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತಿದಿ? ನಿನಗೇನು ಮ್ಯಾಂಡೇಟ್ ಇದೆ? ಭೂಮಿ ತೂಕದ ಹೆಣ್ಮಗಳ ಸರ್ಟಿಫಿಕೇಟ್ ಕೊಟ್ಬಿಡ ನೀವು ಕೊಡು ಅಂತ ಕೇಳಿದ್ವಿ ನಾವು. ನೀನ್ ಯಾವನ ಭೂಮಿ ತೂಕದ ಹೆಣ್ಣು ಅಂತ ಹೇಳಕ್ಕೆ? ಕೇಸ್ ಹಾಕ್ತೀಯ ನನ್ನ ಮೇಲೆ? ಹಾಕ್ಯ ಯಾವ ಸೆಕ್ಷನ್ ಮೇಲೆ ಹಾಕ್ತಿದಿ ಹೇಳು? ಸೆಕ್ಷನ್ ಹಾಕೋ, ಹೋಗ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ. ಏನೇ ಇವನಿಗೇನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತಂದು ಹೇಳಿ ಆರ್ಟಿಕಲ್ 19(2) ಕೆಳಗೆ ಓದ್ಕ ರಿಸ್ಟ್ರಿಕ್ಷನ್ ಅದಾವ ನಿನಗೆ. ಸಂವಿಧಾನದ 19 ಕ್ಲಾಸ್ 2 ಕೆಳಗೆ ಲಿಮಿಟೆಡ್ ಅದಾವ ನಿಮಗೆ. ಪತ್ರಕರ್ತರಿಗೆ, ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಹೇಳ್ಬೇಕು. ಪೊಲೀಸರು ಮಾಹಿತಿ ಕೊಟ್ಟಿಲ್ಲ, ಕೋರ್ಟು ಕೊಟ್ಟಿಲ್ಲ, ಪೊಲೀಸರು, ವಕೀಲರು ಯಾರು ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದ್ರಾಗ ಹಕ್ಕೆಂದು ಬಾರಿಸು ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದ್ಯಲ್ಲ. ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿಲ್ಲ. ಕೊಲೆ 302 ಕೆಳಗೆ ಅವನು ಡಿಕ್ಲೇರ್ ಆಗ್ಲಿಲ್ಲಪ್ಪ ಅಂದ್ರ ಐತ್ ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಮಾಡಿ ಇಟ್ಕ. 302 ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಿಲ್ಲ. ನೀನು ಬರೇ ಜರ್ನಲಿಸಂ ಕಲ್ತರನೋ ಕಾನೂನು ಗೊತ್ತಿಲ್ಲ. 10 ವರ್ಷ ಸರ್ವಿಸ್ ಆದ ವಕೀಲರಿಗೂ ಇನ್ನೂ ಮಾಹಿತಿ ಇರೋದಿಲ್ಲ. ನಾನು 38 ವರ್ಷ ಸರ್ವಿಸ್ ಆಗಿದ್ದೀನಿ, ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಿಲ್ಲ. ಇನ್ನೂ ಕಲಿಯದೇ ಇರ್ತದೆ. ನಿನ್ನ ಮಿದುಳು, ನಿನ್ನ ರಕ್ತ, ನಿನ್ನ ಬ್ರೈನು, ನಿನ್ನ ಲಿವರು, ನಿನ್ನ ಕಿಡ್ನಿ ಎಲ್ಲ ಕಡೆನೂ ಸಹಿತ ಬರೇ ಶೇಡಿನ ಜ್ವಾಲೆ, ಬರೇ ಹಚ್ಚೋದು, ಬರೇ ಬೆಂಕಿ ಹಚ್ಚ ಕೆಲಸ ನಿಂದು. ಹಕ್ಕೆ ಇದ್ರ ಮೇಲೆ ನನ್ನ ಮೇಲೆ ಕೇಸ ಹಕ್ಕ ಏನ್ರಿ ಅದು? ಮನುಷ್ಯನಿಗೆ ಲಿಮಿಟ್ ಇರ್ಬೇಕು ಒಟ್ಟು. ಎಲ್ಲ ಚಾನೆಲ್ ನಾವು ಹಂಗ ಮಾಡ್ತಾವು. ನಮ್ಮ ರಾಧಾ ಹಿರೇಗೌಡರ ದೊಡ್ಡ ದೊಡ್ಡ ಮನುಷ್ಯಾಳ ಅಂತ ಮಾಡಿದ್ದೆ ನಮ್ಮ ಅಕ್ಕ. ರಾಧಕ್ಕ ನೀ ದೊಡ್ಡ ಮನುಷ್ಯಾಳ ಅಲ್ಲ. ಕೋರ್ಟ್ನೊಳಗ ಅದು ಮರ್ಡರ್ ಕೇಸ್ ಇದ್ದಾಗ ಒಬ್ಬ ಸೆಲೆಬ್ರಿಟಿ ಇದ್ದು ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ. ಇಲ್ಲ ಅಂದ್ರೆ ಹೋಗ್ರಿ. ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯೋದಲ್ಲ. ಎಲ್ಲ ಹುಡುಗರು ಯೂಟ್ಯೂಬ್ ನೋಡ್ತಾರೆ. ಈಗ ನಿಮ್ ಚಾನಲ್ ನೋಡ್ತಾ ಇಲ್ಲ ನೀವು, ಮತ್ತೆ ಯೂಟ್ಯೂಬಿಗೆ ಬಂದಿರಿ ನೀವು. ನಿಮ್ ಚಾನಲ್ ನಡೆಯೋದಲ್ಲ ಅಂತ ಹೇಳಿ ನೀವು ಯೂಟ್ಯೂಬಿಗೆ ಬಂದಿದ್ದೀರಿ. ಅವನ TV5 ಇದನೋ ಪವರ್ ಟಿವಿನೋ ಅವರು ಚಲೋ ಅಂತ ಮಾಡಿದ್ದೆ. ಅವರು ದರ್ಶನ ನಮ್ಮ ಏನು ಅಲ್ರಿ, ವಿಚಾರಣೆಯಾಗಿ ಕೋರ್ಟ್ನೆ ವಿಚಾರಣೆಯಾಗಿ ಜಜ್ಮೆಂಟ್ ಹೊರ ಬರಮಟ್ಟ ತಡ್ಕಣಕ್ ಆಕತ್ತ ಇಲ್ಲ ನಿಮಗೆ? ಏನು 3 ತಿಂಗಳ ಹುಟ್ಟಿದಿರಿ ನೀವು? ಪ್ರೀಮೆಚೂರ್ ಆಗಿ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳಕ್ ತಯಾರಿಲ್ಲ ಇದ್ರ ಬಗ್ಗೆ. ನೀವು ಹೇಳ್ತಾ ಇದೀರಲ್ಲ ಅರ್ಧಮರ್ಧ. ಕಾನೂನು ಪಂಡಿತರ ನೀವು? ಯಾವನದಿರಿ ನೀವು ಕಾನೂನು ಪಂಡಿತರು? ಏನ್ ಬೇಕಂತ ಮಾತಾಡ್ತೀರಿ ನೀವು? ಏನು ಪತ್ರಕರ್ತರು ಅಂದ್ರೆ ಏನಂಗ ಇಲ್ಲಿ ಇದನ್ನ ಮಾಡಿಬಿಡ್ತೀರಿ? ಬರ್ರಿ ಹಂಗಾರ ನನ್ನವು ಅದಾವು, ನನ್ನವೇನೇನದು ಬರ್ರಿ ಹಿಡೀರಿ. ದರ್ಶನ್ಗ 2ನೇ ಹೆಂಡ್ತಿ ಅವ್ರ ಸೆಟಪ್ಪ. ಯಾಕೆ ಸ್ನೇಹಿತ ಇರಬಾರ್ದ? ಗರ್ಲ್ ಫ್ರೆಂಡ್ ಇರಬಾರ್ದ? ನಿಮಗೆ ಗರ್ಲ್ ಫ್ರೆಂಡ್ಗಳು ಇಲ್ವಾ? ಅದರ ಬಾ, ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ. ಹೋಗಿ ಹಾಕ್ಬಾ ನೋಡೋಣ ಕಿವ್ಯಾಗ ಎಷ್ಟು ಹಾಕ್ತಿದಿ. ಆಚಿಕೆ ಮಾನ ಮರ್ಯಾದೆ ಏನಾರ ಐತೆ? ನಾಚಿಕೆಗಲ್ಲ.